ಸ್ವಾದಿಷ್ಟಾನ ಚಕ್ರ. ಇದು ಹೇಗೆ ಅಂತಂದರೆ ನಮ್ಮ ಹೊಕ್ಕಳಿಂದ 3 ಬೆರಳು ಕೆಳಗಡೆ ಅಂದರೆ ಹೊಕ್ಕಳಿಂದ ಕೆಳಗೆ ಈ ಒಂದು ಸ್ವಾದಿಷ್ಟಾನ ಚಕ್ರ ಇರುತ್ತೆ. ಇದು ಬಂದು ಏರ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಇದು ಆರೆಂಜ್ ಕಲರಲ್ಲಿ ಇರುತ್ತೆ, ಅಂದರೆ ಡೀಪ್ ಆರೆಂಜಲ್ಲಿ ಇರುತ್ತೆ. ಸೊ ಇದು ನಮಗೆ ಏನನ್ನ ಸೂಚಿಸುತ್ತೆ ಅಂದರೆ ಕ್ರಿಯೇಟಿವಿಟಿ ಸೂಚಿಸುತ್ತೆ. ನಮ್ಮ ಲೈಫಲ್ಲಿ ನಾವು ಏನಾದರೂ ಕ್ರಿಯೇಷನ್ ಮಾಡಬೇಕು, ಏನಾದರೂ ಒಂದು ಆರ್ಟ್ ಅಥವಾ ಈ ಥರ ಕ್ರಿಯೇಷನ್ ಮಾಡೋರಿಗೆ ಇದು ಯಾವಾಗಲೂ ತುಂಬ ಆ್ಯಕ್ಟಿವೇಷನಲ್ಲಿರುತ್ತೆ. ಮತ್ತು ಇದು ಕೂಡ ಫೈನಾನ್ಷಿಯಲ್ ಸ್ಟೆಬಿಲಿಟಿ ತೋರಿಸುತ್ತೆ, ಮತ್ತು ಸೆಕ್ಸ್ ಮತ್ತು ರೀಪ್ರೊಡಕ್ಷನ್ನ ತೋರಿಸುತ್ತೆ. ಇದು ನಮಗೆ ಬ್ಲಾಕೇಜ್ ಆದಾಗ ನಮಗೇನೂ ಒಂದು ಕ್ರಿಯೇಟಿವಿಟಿ ಮಾಡೋಕ್ಕೆ ತೋಚೋದಿಲ್ಲ, ತುಂಬ ಡಲ್ ಆಗಿಬಿಟ್ಟಿರ್ತಾರೆ, ಅಥವಾ ಯಾವುದೇ ಥರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರೋದಿಲ್ಲ, ತುಂಬ ಡಿಪೆಂಡೆನ್ಸ್ ಇರುತ್ತೆ. ಮತ್ತು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋದ್ರೂ ಅವ್ರಿಗೆ ಅದರಲ್ಲಿ ಆಸಕ್ತಿ ಬರ್ತಾ ಇರೋದಿಲ್ಲ. ಈ ಥರ ಆದಾಗ ಮತ್ತು ಈ ಸೆಕ್ಷುವಲ್ ರೀಪ್ರೊಡಕ್ಷನ್ ಸಿಸ್ಟಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಓವರೀಸ್ ಅವ್ರಿಗೆ ಪ್ರಾಬ್ಲಮ್ ಇರ್ಬೋದು, ಅಥವಾ ಗಂಡಸರಲ್ಲಿ ಕೂಡ ರೀಪ್ರೊಡಕ್ಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮತ್ತು ಸೆಕ್ಸ್ ಡ್ರೈವಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಮತ್ತು ಯಾವುದೇ ಒಂದು ದಿನನಿತ್ಯ ಜೀವನದಲ್ಲಿ ಏನೋ ಒಂಥರ ಬ್ಲಾಕೇಜ್ ಕಾಣಿಸ್ತಾ ಇರುತ್ತೆ. ಸೊ ಇದನ್ನು ನಾವು ಆ್ಯಕ್ಟಿವೇಷನ್ ಮಾಡ್ಕೋಬೇಕಂತಂದರೆ ಯಾರಲ್ಲಿ ತುಂಬ ಆ್ಯಕ್ಟಿವೇಟ್ ಆಗಿರುತ್ತೆ ಅವ್ರಿಗೆಲ್ಲಿ ನೋಡಿ ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಲೈಕ್ ಇವಾಗ ಫಿಲಮ್ ಆ್ಯಕ್ಟರ್ಸೇ ನೋಡಿ, ಅವರಲ್ಲಿ ಎಷ್ಟು ಕ್ರಿಯೇಟಿವಿಟಿ ಇರುತ್ತೆ. ಸೊ ತುಂಬ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ. ಸೊ ಯಾವಾಗಲೂ ನಾವು ಇದನ್ನು ಮಾಡ್ಕೋಬೇಕಂತಂದರೆ, ನಾವು ಕ್ರಿಯೇಟಿವ್ ಮಾಡ್ಕೋಬೇಕಂತಂದರೆ ನಾವು ಡ್ಯಾನ್ಸಿಂಗ್ ಅಂತಂದರೆ ಡ್ಯಾನ್ಸ್ ಮಾಡಬೇಕು. ಯಾವಾಗಲೂ ಯಾವ್ದಾದ್ರು ಒಂದು ಪ್ರಾಕ್ಟೀಸ್ ಇಟ್ಕೋಬೇಕು. ಆದಷ್ಟು ಇವಾಗ ನಮ್ಗೆ ಎಷ್ಟೇ ಸ್ಟ್ರೆಸ್ ಆಗಲಿ ಸ್ವಲ್ಪ ಹೊತ್ತು ನಾವು ಡ್ಯಾನ್ಸ್ ಮಾಡಿದಾಗ ನಮ್ಮ ಬಾಡಿಲಿ ಡೋಪಮೈನ್ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ಏನಾಗುತ್ತೆ, ನಾವು ತುಂಬ ಉತ್ತೇಜನದಿಂದ ಇರ್ತೀವಿ. ಮತ್ತು ಆದಷ್ಟು ಆರೆಂಜ್ ಕಲರ್ ಫ್ರೂಟ್ಸ್, ಆರೆಂಜ್ ಕಲರ್ ವೆಜಿಟೇಬಲ್ಸ್ದು ಅಥವಾ ಆರೆಂಜ್ ಕಲರ್ ಡ್ರೆಸ್ ಹಾಕೊಳ್ಳೋದ್ರಿಂದ ಈ ಸ್ವಾದಿಷ್ಟಾನ ಚಕ್ರ ಅನ್ನೋದೇನಿರುತ್ತೆ ಅದು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ.